ವೀಕ್ಷಕರೇ, ನಾನು ಈ ದಿವಸ ನಿಮಗೆ ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಾಲ್ ಸೂಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೋನ್ಗಳು ಗಟ್ಟಿ ಆಗಲಿಕ್ಕೆ, ಚಿಕ್ಕ ಮಕ್ಕಳಿಗೆ, ಬಾಣಂತಿಯರಿಗೆ ಮತ್ತು ವಯಸ್ಸಾಗಿರೋಂಥ ವ್ಯಕ್ತಿಗಳಿಗೆ ಇದನ್ನು ಕುಡಿಸಿದ್ರೆ ತುಂಬ ಒಳ್ಳೆಯದು. ಪ್ರತಿ ವಾರಕ್ಕೊಂದ್ಸರಿನಾರು ಅಟ್ಲೀಸ್ಟ್ ಇದನ್ನು ಕುಡಿದ್ರೆ ಆರೋಗ್ಯಕರವಾಗಿರ್ತೀವಿ. ಯಾಕಂದರೆ ಅದರಲ್ಲೂ ಮೇಕೆ ಕಾಲನ್ನು ತಂದು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಮೇಕೆ ಎಲ್ಲ ರೀತಿಯ ಸೊಪ್ಪುಗಳನ್ನು ತಿನ್ನುತ್ತೆ. ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಬೋನ್ಗಳು ಚೆನ್ನಾಗಿರ್ತವೆ. ಮೂಳೆ ನೋವು, ದೇಹದ ಯಾವುದೇ ಮೂಳೆ ನೋವು ಕೂಡ ಬರಲ್ಲ. ಹಾಗೆ ಗಟ್ಟಿ ಆಗ್ತವೆ ಬೋನ್ಗಳು. ದೀರ್ಘಕಾಲ ನಾವು ಬಾಳ್ಬಹುದು. ಅದಕ್ಕೋಸ್ಕರ ಈ ದಿವಸ ನಾನು ಕಾಲ್ ಸೂಪು ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋವಂಥದ್ದು, ಇಲ್ಲಿ ನಾನು 4 ಕಾಳುಗಳನ್ನು ತಗೊಂಡಿದ್ದೀನಿ. 4 ಮೇಕೆಯ ಕಾಳುಗಳನ್ನು ತಗೊಂಡಿದ್ದೀನಿ. ಇದನ್ನ ಒಂದು ಕುಕ್ಕರಲ್ಲಿ ಹಾಕಿ, 1 ಕಾಲಿಗೆ 1 ಕಪ್ಪು ನೀರಿನಂತೆ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕಿ ಒಂದು 5 ವಿಜಿಲ್ ಬರೋವರೆಗೆ ಇದನ್ನ ಬೇಯಿಸ್ಕೊಡ್ತೀನಿ ವೀಕ್ಷಕರೇ. ಮೇಕೆ ಕಾಲನ್ನ ನೀವು ಮಟನ್ ಅಂಗಡಿಯಿಂದ ತಂದ ನಂತರ ಚೆನ್ನಾಗಿ ತೊಳ್ಕೋಬೇಕು. ನಾನು ಈ ರೀತಿ ತೊಳ್ಕೊಂಡಿದ್ದೀನಿ, ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿದ್ದೀನಿ. ಈಗ ಇದಕ್ಕೆ 4 ಕಪ್ಪು ನೀರನ್ನ ಹಾಕ್ತೀನಿ. ಕಪ್ಪು ನೀರನ್ನು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಪ್ರಮಾಣದ ಅರಿಶಿನ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಗೆ ಉಪ್ಪನ್ನು ಕೂಡ ನಾನು ಇವಾಗಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಆ್ಯಡ್ ಮಾಡ್ಕೋಬಹುದು. ನಂತರ ಕುಕ್ಕರನ್ನು ಮುಚ್ಚಿ 5 ವಿಶಿಲ್ ಬರೋವರೆಗೆ ಇದನ್ನು ನಾನು ಕೂಗಿಸ್ತೀನಿ. ವೀಕ್ಷಕರೇ, ಈಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ ನಾನು. ಇದು 5 ಸರಿ ಕೂಗೋವರೆಗೆ ವೇಟ್ ಮಾಡೋಣ. ಈಗ ಇದನ್ನ ತಯಾರಿಗೆ ಬೇಕಾಗಿರುವಂತ ಇತರೆ ಸಾಮಗ್ರಿಗಳನ್ನ ನಾನು ತೋರಿಸ್ತೀನಿ. ವೀಕ್ಷಕರೇ, ಈಗ ಈ ಕಾಲ್ ಸೂಪ್ ಮಾಡ್ಲಿಕ್ಕೆ ನಾನಿವಾಗ ಈ ಕಾಲ್ ಸೂಪ್ ಬೇಕಾಗಿರುವಂತ ಸಾಮಗ್ರಿಗಳನ್ನ ತೋರಿಸ್ತಿದ್ದೀನಿ. 3 ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, 3 ಸ್ಪೂನ್ ಧನಿಯಾ ತಗೊಂಡಿದ್ದೀನಿ, ಸಣ್ಣ ಒಂದು 2 ಪೀಸ್ ಚಕ್ಕೆ, 2 ಲವಂಗ ತಗೊಂಡಿದ್ದೀನಿ, 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, ಹಾಗೆ 1 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳನ್ನು, ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಸಾಮಗ್ರಿಗಳನ್ನು ನಾವು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಹುರಿದು ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ, ನಂತರ ಅಲ್ಲಿ 5 ಸರಿ ಕೂಗಿಸಿರುವಂಥ ಕಾಲು ಇದೆಯಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಮತ್ತೆ 5 ಸರಿ ಕೂಗಿಸ್ಬೇಕು ವೀಕ್ಷಕರೇ. ಈಗ ನಾನು ಅದನ್ನೆಲ್ಲ ಹುರ್ಕೋತೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನು. ತುಪ್ಪ ಬೇಕಾದರೂ ಹಾಕ್ಕೋಬೋದು, ಜಾಸ್ತಿ ಹಾಕ್ಬಾರ್ದು, 1 ಸ್ಪೂನ್ ಹಾಕ್ಬೇಕು. ಯಾಕಂದರೆ ಕಾಲಿನಲ್ಲೇ ತುಂಬ ಎಣ್ಣೆ ಅಂಶ, ಕೊಬ್ಬಿನ ಅಂಶ ಬಿಟ್ಕೊಳ್ಳೋದ್ರಿಂದ 1 ಸ್ಪೂನ್ ಎಣ್ಣೆನ ನಾವು ಹಾಕಬೇಕು. ನಂತರ ಇವಾಗ ಧನಿಯಾವನ್ನು ಹಾಕ್ತಾ ಇದ್ದೀನಿ, ಜೊತೆಗೆ ಈ ಮೆಣಸಿನ್ಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ಸೊ ಅಷ್ಟು ಸಾಮಗ್ರಿಗಳನ್ನು ಒಟ್ಟಾಗಿ ಹಾಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಕಡಿಮೆ ಹುರಿಯಲ್ಲಿ ಅದನ್ನು ಹುರ್ಕೋತಾ ಇದ್ದೀನಿ ವೀಕ್ಷಕರೇ. ಸೀದೋಗಿಸ್ಬಾರ್ದು, ಆದಷ್ಟು ಕಡಿಮೆ ಹುರಿಯಲ್ಲಿ ಹೊಂಬಣ್ಣಕ್ಕೆ ಬರೋ ಹಾಗೆ ಹುರಿಬೇಕು. ಜಾಸ್ತಿ ಹುರಿದ್ರೆ ಹಾಳಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಹುರಿಬೇಕು ವೀಕ್ಷಕರೇ. ವೀಕ್ಷಕರೇ, ಈಗ ಚೆನ್ನಾಗಿ ಹುರ್ಕೊಂಡಿದೆ ನೋಡಿ, ಹೊಂಬಣ್ಣಕ್ಕೆ ಬರೋ ರೀತಿಯಲ್ಲಿ. ವೀಕ್ಷಕರೇ, ಈಗ ನಾನು ಎಲ್ಲ ಕಂಟೆಂಟ್ಸ್ ಅನ್ನು ಜಾರಿಗೆ ತಗೊಂಡಿದ್ದೀನಿ. ಇದನ್ನ ಮಿಕ್ಸಿ ಮಾಡ್ತೀನಿ ವೀಕ್ಷಕರೇ. ಈಗ ರುಬ್ಬಿರುವಂತ ಈ ಖಾರವನ್ನ, ಮಸಾಲೆಯನ್ನು ನೋಡಿ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ವೀಕ್ಷಕರೇ. ಈಗ ರುಬ್ಬಿರೋಂಥ ಮಸಾಲೆಯನ್ನು ನಾನು ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಇದಕ್ಕೆ ಹಾಕಿದ್ದೀನಿ. ಈಗ ಮತ್ತೊಮ್ಮೆ ಇದಕ್ಕೆ ಮುಚ್ಚಳ ಮುಚ್ಚಿ ಇನ್ನೊಂದು 5 ಸರಿ ಇದನ್ನು ಕೂಗಿಸ್ತೀನಿ. ಕಾಲ್ ಸೂಪು ರೆಡಿ ಆಗಿರುತ್ತೆ.
ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಈಗ ಕಾಲ್ ಸೂಪ್ ರೆಡಿಯಾಗಿದೆ. ಇದು ಹೋಟೆಲ್ಗಳಲ್ಲೂ ಇದೇ ರೀತಿ ಮಾಡ್ತಾರೆ ಅಂತ ಕೇಳಿದ್ದೀನಿ, ಆದರೆ ನಮ್ಮ ಮನೇಲಿ ನಾವು ಇದೇ ಥರನೇ ಮಾಡೋದು. ಸೊ ಕಾಲ್ ಸೂಪ್ ರೆಡಿಯಾಗಿದೆ. ಚಿಕ್ಕ ಮಕ್ಕಳಿಗೆ, ಬಾಣಂತಿಯರಿಗೆ ಮತ್ತು ವೃದ್ಧರಿಗೆ ಕೊಡಲಿಕ್ಕೆ ಬಹಳ ಯೋಗ್ಯಕರವಾದ, ಆರೋಗ್ಯಕರವಾದ, ರುಚಿಕರವಾದಂಥ ಕಾಲ್ ಸೂಪು. ಇದನ್ನು ವಾರಕ್ಕೆ ಒಮ್ಮೆ ಆದರೂ ನಾವು ಮಾಡ್ಕೊಂಡು ಕುಡಿದ್ರೆ ನಮ್ಮ ಮೂಳೆಗಳು ಶಕ್ತಿಶಾಲಿಯಾಗಿರ್ತವೆ, ಬಲಿಷ್ಠವಾಗಿರ್ತವೆ. ಹೆಚ್ಚಿಗೆ ದಿವಸ ನಾವು ಚೆನ್ನಾಗಿ ಆಕ್ಟಿವ್ ಆಗಿರೋಕ್ಕೆ ಸಹಾಯ ಆಗುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.